Namaste. Subject Engineering Mathematics. Module Laplace Transforms. Article number 1.5 Unit Step Functions or Heaviside Functions. Worked problems. Find the Laplace transform of the following functions. So, problem number 49. 3t square plus 4t plus 5 into u of t minus 3. So first we should write the 49th ಪ್ರಾಬ್ಲಮ್. ಇಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಯೂನಿಟ್ ಸ್ಟೆಪ್ ಫಂಕ್ಷನ್ಸ್ ಇದೆಯಲ್ಲ, ಹೆವಿಸೈಡ್ ಫಂಕ್ಷನ್ದು ಫಾರ್ಮುಲಾ ಬರೆಯೋಣ. ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಯು ಆಫ್ ಟಿ ಮೈನಸ್ ಎ ಈಕ್ವಲ್ ಟು ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸ್ಮಾಲ್ ಲೆಟರ್ದು ಎಫ್ ಆಫ್ ಟಿ ಮೈನಸ್ ಎ ಇಂಟು ಯು ಆಫ್ ಟಿ ಮೈನಸ್ ಎ ಈಕ್ವಲ್ ಟು e power of minus as f bar of s. So Laplace transform of capital F of t equal to u of t minus a equal to Laplace transform of small letter the f of t minus a u of t minus a is e power of minus as f bar of s. ಇಲ್ಲಿ ಕಂಪೇರ್ ಮಾಡಿ t minus 3 ಇದೆ ಅಲ್ಲ, ಸೊ a ಅಂದರೆ 3 ಅಂತ. Okay, a equal to 3. So here a equal to 3 baratta. So therefore Laplace transform of 3t square plus 4t plus 5 u of t minus 3 equal to Laplace transform of f of t minus a plus l 3 ಬರಿಬೇಕು. 3 u of t minus 3 equal to e power of minus a is 3s ಆಗುತ್ತಿಲ್ಲಿ f bar of s. ಸೊ f bar of s ಅಂದರೆ ಆ್ಯಕ್ಚುಲಿ f bar of s is Laplace transform of f of t ಅಂತ. ಓಕೆ, ಬಟ್ ಇಲ್ಲಿ ನಮಗೆ f of t minus 3 ಇದೆ. ಸೊ ಇದು ಟಿ ಆಗಬೇಕಂದ್ರೆ ಟಿಗೆ ಟಿ ಪ್ಲಸ್ 3ನ ಆ್ಯಡ್ ಮಾಡೋಣ. ಓಕೆ, ಸೊ ಲಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆಫ್ ಎಫ್ ಆಫ್ ಟಿಗೆ ಟಿ ಪ್ಲಸ್ 3 ಮತ್ತು ಆಲ್ರೆಡಿ ಇಲ್ಲಿ ಮೈನಸ್ 3 ಇದೆ, ಮೈನಸ್ 3. ಓಕೆ, ಅವಾಗೇನಾಗುತ್ತೆ ಅದು? ಸೊ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಆಗುತ್ತೆ. ಓಕೆ, ಸೊ ಇವಾಗ ಹಾಗಾದರೆ ಅಸಂಪ್ಷನ್ ಮಾಡ್ಕೊಳ್ಳೋಣ. ಲೆಟ್ ಏನಂತ ಎಫ್ ಆಫ್ ಟಿ ಮೈನಸ್ 3 ಎಫ್ ಆಫ್ ಟಿ ಮೈನಸ್ 3 ಈಕ್ವಲ್ ಟು ದಿಸ್ ಒನ್. ಓಕೆ, ಎಫ್ ಆಫ್ ಟಿ ಮೈನಸ್ 3 ಅಂತ ಹೇಳಿದ್ರೆ ಇಷ್ಟು 3t ಸ್ಕ್ವಯರ್ ಪ್ಲಸ್ 4t ಪ್ಲಸ್ 5. ಓಕೆ, ನೆಕ್ಸ್ಟ್ ಇದು ಎಫ್ ಆಫ್ ಟಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ? ಟಿಗೆ ಇಲ್ಲಿ ಮೈನಸ್ 3 ಇದೆ ಅಲ್ಲ, ಪ್ಲಸ್ 3 ಹಾಕಬೇಕು. ಇಲ್ಲಿ ಮೈನಸ್ 3 ಇದೆ. ಓಕೆ, ಈಕ್ವಲ್ ಟು 3 ಈ ಟಿ ಪ್ಲಸ್ಸಲ್ಲಿ ಟಿ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಟಿ ಪ್ಲಸ್ಸಲ್ಲಿ ಟಿ ಪ್ಲಸ್ 3 ಅಂತ ರೀಪ್ಲೇಸ್ ಮಾಡಬೇಕು. ಟಿ ಈಸ್ ಟಿ ಪ್ಲಸ್ 3. ಓಕೆ, ಟಿ ಪ್ಲಸ್ 3 ಹಾಕಬೇಕು. ಟಿ ಪ್ಲಸ್ಸಿಗೆ ಟಿ ಪ್ಲಸ್ 3. ಸೊ ಟಿ ಪ್ಲಸ್ಸಲ್ಲಿ ಟಿ ಪ್ಲಸ್ 3, ಟಿ ಪ್ಲಸ್ಸಲ್ಲಿ ಟಿ ಪ್ಲಸ್ 3. ಸೊ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಎಫ್ ಆಫ್ ಟಿ ಈಕ್ವಲ್ ಟು 3 ಇಂಟು a plus b whole square formula, t square plus 3 square is 9 plus 2 3s are 60 plus 4t plus 4 3s are 12 plus 5. So that is equal to 3t square plus 9 3s are 27 plus 3 6 are 18t plus 4t plus 12 plus 5 is 17. Okay, next f of t equal to 3t square plus
18t plus 4t is 22t. So 22t plus 27 plus 17. 27 plus 7 is 34. 34 plus 10 is 44. So 44. Next, f bar of s equal to Laplace transform of f of t equal to Laplace transform of 3t square plus 22t plus 44. So equal to 3 into Laplace transform of t square plus 22 Laplace transform of t plus 44 ಅಂತ ಇದೆಯಲ್ಲ, ಸೊ ಟೇಕ್ ಇಟ್ 44 ಔಟ್ಸೈಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1. ಸೊ 44 ಇಂಟು 1 ಅಂದರೆ 44 ತಾನೆ ಅದಕ್ಕೆ. ಸೊ ನೆಕ್ಸ್ಟ್ ಎಫ್ ಬಾರ್ ಆಫ್ ಎಸ್ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಆ್ಯಕ್ಚುಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಆಫ್ ಎನ್ ಅಂತ ಹೇಳಿದ್ರೆ n factorial divided by s power of n plus 1 where n equal to 1, 2, 3 etc. ಆದರೆ okay, this formula. Next, otherwise Laplace transform of t power of n equal to gamma of n plus 1 divided by s power of n plus 1. Okay, so there are 2 ಫಾರ್ಮುಲಾ ಇದೆ ಇದಕ್ಕೆ. ಸೊ ಇವಾಗ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು? ನ್ಯಾಚುರಲ್ ನಂಬರ್ ತಾನೆ, ಅದು 2 ಆ ಥರ ಇದೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ? 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಇಸ್ 2 ಡಿವೈಡೆಡ್ ಬೈ ಎಸ್ ಪವರ್ ಆಫ್ 2 ಪ್ಲಸ್ 1. 2 ಪ್ಲಸ್ 1 ಇಸ್ 3 ಆಗುತ್ತೆ. ಪ್ಲಸ್ 22 ಇದೆಯಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಅಂತ ಹೇಳಿದ್ರೆ ಟು ದ ಪವರಲ್ಲಿ 1 ಇದೆ. ಸೊ 1 ಫ್ಯಾಕ್ಟೋರಿಯಲ್ ಇಸ್ 1 ಡಿವೈಡೆಡ್ ಬೈ ಎಸ್ ಪವರ್ ಆಫ್ 1 ಪ್ಲಸ್ 1 ಇಸ್ 2. ನೆಕ್ಸ್ಟ್ ಪ್ಲಸ್ 44. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಈಸ್ 1 ಅಂತ ಹೇಳಿದ್ರೆ ಕಾನ್ಸ್ಟೆಂಟಿಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂತ ಹೇಳಿದ್ರೆ 1 ಬೈ ಎಸ್. ಓಕೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಈಸ್ 1 ಡಿವೈಡೆಡ್ ಬೈ ಎಸ್. ಸೊ ನೆಕ್ಸ್ಟ್ f bar of s equal to 3 2s 6 divided by s cube plus 22 divided by s square plus 44 divided by s. ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 3t ಸ್ಕ್ವಯರ್ ಪ್ಲಸ್ 4t ಪ್ಲಸ್ 5 u ಆಫ್ t minus 3 equal to this one, Laplace transform of f of t minus 3 u of t minus 3 equal to e power of minus 3s. f bar of s ಅಂತ ಹೇಳಿದ್ರೆ ಇದಿಷ್ಟು ಬರಿಬೇಕು. 6 divided by s cube plus 22 divided by s square plus 44 divided by s. Okay, so this is the answer. ಅಥವಾ ಹೀಗೆ ಬರೆದ್ರೂ ಆಯಿತು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 3t ಸ್ಕ್ವಯರ್ ಪ್ಲಸ್ 4t ಪ್ಲಸ್ 5 u ಆಫ್ t ಮೈನಸ್ 3 ಈಕ್ವಲ್ ಟು e ಪವರ್ ಆಫ್ ಮೈನಸ್ 3s ಇಂಟು 6 ಡಿವೈಡೆಡ್ ಬೈ s ಕ್ಯೂಬ್ ಪ್ಲಸ್ 22 divided by s square plus 44 divided by s. Okay, so this is the answer. This is the final answer. Okay, first ಏನು ಮಾಡಬೇಕು? ಕ್ವಶನ್ಸಲ್ಲಿ ಹೇಗಿದೆ ಅದಕ್ಕೆ ಯೂನಿಟ್ ಸ್ಟೆಪ್ ಫಂಕ್ಷನನ್ನು ಫಾರ್ಮುಲಾ ಬರೀರಿ ಹೆವಿಸೈಡ್ದು. ನೆಕ್ಸ್ಟ್ ಕ್ವಶನ್ಸ್ ಇದು ಇಲ್ಲಿ 49th 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 5 u ಆಫ್ ಟಿ ಮೈನಸ್ 3ಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನದು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಎ ಅಂತ ಹೇಳಿದ್ರೆ ಇಲ್ಲಿ ಯೂನಿಟ್ ಸ್ಟೆಪ್ಪಲ್ಲಿ ನೋಡಬೇಕು. ಎ ಪ್ಲೇಸಲ್ಲಿ 3 ಇದೆ, 3 ಬರೀರಿ.
then u of t minus 3 equal to e power of a is 3 minus 3s f bar of s. ಈಗ ಎಫ್ ಬಾರ್ ಆಫ್ ಎಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಇವಾಗ ಏನು ಮಾಡಬೇಕು, ಎಫ್ ಆಫ್ ಟಿ ಹಾಗೆ ತೊಗೋಬೇಕಾಗತ್ತೆ. ಅದಕ್ಕೇನು ಮಾಡಬೇಕು, ಲೆಟ್ ದಿಸ್ ಅಂದರೆ ಎಫ್ ಆಫ್ ಟಿ ಮೈನಸ್ 3 ಅಂತ ಹೇಳಿದ್ರೆ ದಿಸ್ ಒನ್ ಅಂತ ಬರೀರಿ. ಕಂಪೇರ್ ಮಾಡಿದ್ರೆ ಆಯಿತು, ಇದು 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 ಇದು. ಸೊ ಎಫ್ ಆಫ್ ಟಿ ಮೈನಸ್ 3 ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 5 ಅಂತ. ನೆಕ್ಸ್ಟ್ ಇವಾಗ ಎಫ್ ಆಫ್ ಟಿ ಮಾತ್ರ ಬೇಕು ಅಂತ ಹೇಳಿದ್ರೆ -3 ಕ್ಯಾನ್ಸಲ್ ಆಗಬೇಕಾದ್ರೆ +3ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಟಿ ಪ್ಲೇಸಿಗೆ ಈ ಟಿ ಇದೆಯಲ್ಲ, ಈ ಟಿ ಪ್ಲೇಸಿಗೆ t+3ನ ಆ್ಯಡ್ ಮಾಡೋದು. ಮತ್ತು ಇಲ್ಲಿ ಟಿ ಇದೆ, t+3 t+3 ಹಾಗೆ ಇಲ್ಲಿ -3 ಇದೆ, ಹಾಗೆ ತೊಗೊಳ್ಳಿ. +3 -3 ಗೆಟ್ ಕ್ಯಾನ್ಸಲ್ ಎಫ್ ಆಫ್ ಟಿ. ನೆಕ್ಸ್ಟ್ ಇದಕ್ಕೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ, ಇದು ಹಾಗೆ ಮಲ್ಟಿಪ್ಲೈ ಮಾಡಿದರೆ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಇದು ಬರುತ್ತೆ ಎಫ್ ಆಫ್ ಟಿ ಇದು. ನೆಕ್ಸ್ಟ್ ಏನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಫೈಂಡ್ ಔಟ್ ಮಾಡಬೇಕಂದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಸ್ ಎಫ್ ಬಾರ್ ಆಫ್ ಎಸ್ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್. ಲೀನಿಯರ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು, ಲೀನಿಯರ್ ಪ್ರಾಪರ್ಟಿ. 3 ಕಾನ್ಸ್ಟೆಂಟ್ ಎಲ್ಲ ಟೇಕ್ ಇಟ್ ಔಟ್ ಸೈಡ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ವೇರಿಯೇಬಲ್ಗೆ ಮಾತ್ರ ಹಾಕಬೇಕು. ಟಿ ಸ್ಕ್ವೇರ್ ಪ್ಲಸ್ 22 ಟೇಕ್ ಇಟ್ ಔಟ್ ಸೈಡ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪ್ಲಸ್ 44 ಇಂಟು 1 ಅಂದರೆ 44. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1. ನೆಕ್ಸ್ಟ್ ಎಫ್ ಬಾರ್ ಆಫ್ ಎಸ್ ಎಲ್ ಎಚ್ ಎಸ್ ಹಾಗೆ ಬರೀರಿ, 3 ಹಾಗೆ ಇರಲಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರ್, ಸೊ ಫಾರ್ಮುಲಾ ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಆಫ್ ಎನ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎಸ್ ಪವರ್ ಆಫ್ n+1 ಅಂತ. ಎನ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ಸ್ 1 2 3 ಎಕ್ಸೆಟ್ರಾ. ಅದರ್ವೈಸ್ ನ್ಯಾಚುರಲ್ ನಂಬರ್ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈಗ ರ್ಯಾಷನಲ್ ನಂಬರು ಇರ್ಯಾಷನಲ್ ನಂಬರ್ ಆ ಥರದ್ದು ಏನಾದರೂ ಇದ್ದರೆ ಎನ್ ಪ್ಲೇಸಲ್ಲಿ, ಆಗ ಈ ಫಾರ್ಮುಲಾ ತೊಗೋಬೇಕಾಗುತ್ತೆ, ಗಾಮಾ ಆಫ್ n+1 ಡಿವೈಡ್ ಬೈ ಎಸ್ ಪವರ್ ಆಫ್ n+1 ಅಂತ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದರೆ ಕಾನ್ಸ್ಟೆಂಟ್ ಇದ್ದರೆ 1/s. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಮತ್ತು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ. ಮತ್ತು ಇದಂತೆಲ್ಲ ತೊಗೊಬಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 5 ಇಂಟು ಯು ಆಫ್ ಟಿ ಮೈನಸ್ 3 ಈಕ್ವಲ್ ಟು ಇ ಪವರ್ ಆಫ್ -3s ಇಂಟು 6 ಡಿವೈಡ್ ಬೈ s ಕ್ಯೂಬ್ ಪ್ಲಸ್ 22 ಡಿವೈಡ್ ಬೈ s ಸ್ಕ್ವೇರ್ ಪ್ಲಸ್ 44 ಡಿವೈಡ್ ಬೈ s. ದಿಸ್ ಇಸ್ ದ ಆನ್ಸರ್. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ನೋಡಿ. ಸೊ 49th ಪ್ರಾಬ್ಲಮ್ ಈ ಥರ ಇದೆ ಬುಕ್ಕಲ್ಲಿ. ಓಕೆ, ಹೀಗಾದರೂ ಶಾರ್ಟಾಗಿ ಮಾಡ್ಬೋದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬೇಕಾಗತ್ತೆ. ಓಕೆ, ಸೊ ಇಷ್ಟೊಂದು ಲೆಂತಿ ಬೇಕಾಗಿಲ್ಲ, ಈ ಫಾರ್ಮುಲಾ ತಲೆಯಲ್ಲಿದ್ದರೆ ಸಾಕು. ಓಕೆ, ಇದು ಅಷ್ಟೇ ತಲೆಯಲ್ಲಿದ್ದುಕೊಂಡ್ರೆ ಸಾಕು. ಇಲ್ಲಿಂದ ಶುರು ಮಾಡಬೇಕು. ಇದು ಎಫ್ ಆಫ್ ಟಿ ಮೈನಸ್ ಲೆಟ್ ಅಂತ ತೊಗೊಂಡಿರೋದು. ನೆಕ್ಸ್ಟು ಫೈನಲಾಗಿ ಇದನ್ನು ಬರೆದ್ರೆ ಆಯಿತು. ಗೊತ್ತಾಯ್ತಲ್ಲ, ಮಾರ್ಜಿನ್ ಸೈಡಲ್ಲಿ ಫೈಂಡ್ ಔಟ್ ಮಾಡಿಬಿಟ್ಟು ಇದನ್ನು ಬರೆದ್ರೆ ಆಯಿತು, ಇದು ಮತ್ತು ಇದು. ಓಕೆ, ರೆಡ್ಡಲ್ಲಿ ಮಾರ್ಕ್ ಮಾಡ್ತಾನೆ. ಸೊ ಫಸ್ಟ್ ಇದನ್ನು ಬರೆದ್ರಾಯಿತು. ನೆಕ್ಸ್ಟ್ ಇದು ಎಫ್ ಆಫ್ ಟಿ ಅಂತ ಬರೆದ್ರಾಯಿತು. ಸೊ ಇದಕ್ಕೆ ಎಫ್ ಬಾರ್ ಆಫ್ ಎಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಫೈಂಡ್ ಔಟ್ ಮಾಡೋದು, ಇದು ಸಿಗುತ್ತೆ. ಓಕೆ, ಫೈನಲ್ ಆಗಿ ಇದನ್ನು ಬರೆದ್ರಾಯಿತು ಅಷ್ಟೆ. ಅದಾಯ್ತಲ್ಲ, 4 ಸಾಕು. ಬಟ್ ಇದು ಹೇಗೆ ಬಂತು ಅಂತ ನಾನು ಸಿಂಪ್ಲಿಫೈ ಮಾಡಿ ಬರೆದಿದ್ದೀನಿ. ಸೊ ಬೇಕಾದರೆ ಇದು ರೆಫರ್ ಮಾಡಿ, ಬಟ್ ಎಕ್ಸಾಮಲ್ಲಿ ಅದು ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟು ಮಾತ್ರ ಬರೆದಿಟ್ಟರೆ ಸಾಕು. ಬಟ್ ಇದು ಮಾರ್ಜಿನ್ ಸೈಡಲ್ಲಾದರೂ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ಓಕೆ, ಇಲ್ಲಿ ನೋಡಿ, ಇವರು ಅಷ್ಟೇ 1 2 ಇದು 1 2 3 4 5 ಸ್ಟೆಪ್ಸ್ನಲ್ಲಿ ಆನ್ಸರ್ ಆಗಿದೆ. ಸೊ ನಿಮಗೆ 4 ಸ್ಟೆಪ್ಸ್ನಲ್ಲಿ ಹೇಳಿದೆ. ಅದು ಮಧ್ಯದಲ್ಲಿರೋದು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.